ರಾತ್ರಿ ಬೆಂಗಳೂರಿನ ಹಳೆಯ ಬೀದಿಗಳಲ್ಲಿ ದೀಪಗಳ ಬೆಳಕು ಹರಡುತ್ತಿದೆ. ಡೊಳ್ಳಿನ ಗಂಭೀರ ನಾದ, ಸಾವಿರಾರು ಭಕ್ತರ ಜಯಘೋಷ ಮತ್ತು ಆ ಜನಸಮೂಹದ ಮಧ್ಯದಲ್ಲಿ ತಲೆಯ ಮೇಲೆ ಹೂಗಳಿಂದ ಅಲಂಕರಿಸಿದ ಒಂದು ಪವಿತ್ರ ಕರಗವನ್ನು ಹೊತ್ತು ಸಾಗುತ್ತಿರುವ ಪೂಜಾರಿ. ಅದು ಸಾಮಾನ್ಯ ಮೆರವಣಿಗೆ ಅಲ್ಲ. ಅದು ಬೆಂಗಳೂರಿನ ಅತ್ಯಂತ ಪುರಾತನ ಮತ್ತು ಅದ್ಭುತ ಹಬ್ಬ, ಬೆಂಗಳೂರು ಕರಗ. ಈ ಹಬ್ಬವು ಕೇವಲ ಒಂದು ಉತ್ಸವವಲ್ಲ. ಇದು ಶೌರ್ಯ, ಭಕ್ತಿ ಮತ್ತು ಸಂಸ್ಕೃತಿಯ ಸಂಕೇತ. ಈ ಹಬ್ಬದ ಮೂಲ ಕಥೆ ನಮ್ಮನ್ನು ಸಾವಿರಾರು ವರ್ಷಗಳ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತದೆ. ಮಹಾಭಾರತ ಕಾಲಕ್ಕೆ. ಮಹಾಭಾರತ ಯುದ್ಧ ಮುಗಿದ ನಂತರ ಭೂಮಿಯಲ್ಲಿ ಅಶಾಂತಿ ಮತ್ತು ದುಷ್ಟಶಕ್ತಿಗಳು ಹೆಚ್ಚಾದವು ಎಂದು ಪುರಾಣಗಳು ಹೇಳುತ್ತವೆ. ಆ ಸಮಯದಲ್ಲಿ ಪಾಂಡವರು ತಮ್ಮ ರಕ್ಷಕ ದೇವಿ ದ್ರೌಪದಿಯನ್ನು ಪ್ರಾರ್ಥಿಸಿದರು. ದ್ರೌಪದಿ ದೇವಿ ಕೇವಲ ರಾಣಿ ಮಾತ್ರವಲ್ಲ, ಅವಳು ಶಕ್ತಿ, ಧೈರ್ಯ ಮತ್ತು ನ್ಯಾಯದ ಸಂಕೇತ. ಕಥೆಯ ಪ್ರಕಾರ ದ್ರೌಪದಿ ದೇವಿ ತನ್ನ ದಿವ್ಯ ಶಕ್ತಿಯಿಂದ ಯೋಧರ ಸೇನೆಯನ್ನು ಸೃಷ್ಟಿಸಿದಳು. ಈ ಯೋಧರು ದುಷ್ಟಶಕ್ತಿಗಳ ವಿರುದ್ಧ ಯುದ್ಧ ಮಾಡಿ ಜಯ ಸಾಧಿಸಿದರು. ಆ ಯೋಧರ ಸಂತತಿಯನ್ನು ಇಂದಿನ ತಿಗಳ ಸಮುದಾಯ ಎಂದು ನಂಬಲಾಗುತ್ತದೆ. ಈ ವಿಜಯದ ನೆನಪಿಗಾಗಿ ದ್ರೌಪದಿ ದೇವಿಗೆ ಸಮರ್ಪಿತವಾಗಿ ಕರಗ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಮಹತ್ವದ ಹಬ್ಬದ ಹೃದಯವೆಂದರೆ ಧರ್ಮರಾಯ ಸ್ವಾಮಿ ಟೆಂಪಲ್. ಈ ದೇವಸ್ಥಾನವು ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಪೂಜಿಸಲ್ಪಡುವ ದೇವರು ಧರ್ಮರಾಜ ಮತ್ತು ದ್ರೌಪದಿ ಅಮ್ಮ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಈ ದೇವಸ್ಥಾನದಲ್ಲಿ ಭವ್ಯವಾಗಿ ಕರಗ ಹಬ್ಬ ನಡೆಯುತ್ತದೆ. ಹಬ್ಬ ಆರಂಭವಾಗುವ ಮೊದಲು ಹಲವು ದಿನಗಳ ಪೂಜೆ, ವ್ರತ ಮತ್ತು ಸಂಪ್ರದಾಯಗಳನ್ನು ಪಾಲಿಸಲಾಗುತ್ತದೆ. 4 ಕರಗದ ರಹಸ್ಯ ಮತ್ತು ಪೂಜಾರಿ. 6-8-30. ಕರಗ ಹಬ್ಬದ ಅತ್ಯಂತ ರಹಸ್ಯಮಯ ಭಾಗವೆಂದರೆ ಕರಗವೆಂದರೆ ಹೂಗಳಿಂದ ಅಲಂಕರಿಸಿದ ಒಂದು ಪವಿತ್ರ ಪಾತ್ರೆ. ಹಬ್ಬದ ದಿನ ಮುಖ್ಯ ಪೂಜಾರಿ ಮಹಿಳೆಯರ ವೇಷ ತೊಟ್ಟುಕೊಳ್ಳುತ್ತಾರೆ. ಅವರು ತಲೆಯ ಮೇಲೆ ಕರಗವನ್ನು ಇಟ್ಟುಕೊಂಡು ನೃತ್ಯ ಮಾಡುತ್ತಾರೆ. ಆದರೆ ಆಶ್ಚರ್ಯಕರ ಸಂಗತಿಯೇನೆಂದರೆ ಅವರು ಕರಗವನ್ನು ಕೈಯಿಂದ ಹಿಡಿಯುವುದೇ ಇಲ್ಲ. ಭಕ್ತರು ನಂಬುವಂತೆ ಅದು ದೇವಿ ದ್ರೌಪದಿಯ ಶಕ್ತಿ ಪೂಜಾರಿಯಲ್ಲಿ ಇರುವುದರ ಸಂಕೇತ. ಕರಗ ಹಬ್ಬದ ಅತ್ಯಂತ ಅದ್ಭುತ ದೃಶ್ಯವೆಂದರೆ ರಾತ್ರಿ ನಡೆಯುವ ಮೆರವಣಿಗೆ. ಪೂಜಾರಿ ಕರಗವನ್ನು ತಲೆಯ ಮೇಲೆ ಇಟ್ಟುಕೊಂಡು ಬೆಂಗಳೂರಿನ ಹಳೆಯ ಪ್ರದೇಶಗಳ ಮೂಲಕ ಸಾಗುತ್ತಾರೆ. ಡೊಳ್ಳುಗಳು, ತಾಳಗಳು ಮತ್ತು ನಾದಸ್ವರದ ಸಂಗೀತದಲ್ಲಿ ಸಾವಿರಾರು ಭಕ್ತರು ದೇವಿಯ ಹೆಸರನ್ನು ಜಪಿಸುತ್ತಾರೆ. ನಗರದ ಬೀದಿಗಳು ಹೂವು, ದೀಪ ಮತ್ತು ಭಕ್ತಿಯಿಂದ ತುಂಬಿರುತ್ತವೆ. ಈ ಮೆರವಣಿಗೆ ಬೆಂಗಳೂರು ನಗರದ ಪುರಾತನ ಸಂಸ್ಕೃತಿಯನ್ನು ಜೀವಂತವಾಗಿಡುತ್ತದೆ. 6 ಧರ್ಮಗಳ ಐಕ್ಯತೆ. 11-13. ಕರಗ ಹಬ್ಬದ ಅತ್ಯಂತ ವಿಶೇಷಾಂಶವೆಂದರೆ ಧರ್ಮಗಳ ಐಕ್ಯತೆ. ಮೆರವಣಿಗೆಯ ಸಮಯದಲ್ಲಿ ಕರಗವು ಒಂದು ಪ್ರಮುಖ ದರ್ಗಾಕ್ಕೆ ಭೇಟಿ ನೀಡುತ್ತದೆ. ಅದು ಹಜ್ರತ್ ತವಾಕಲ್ ಮಸ್ತಾನ್ ಶಾನ್ ದರ್ಗಾ. ಇಲ್ಲಿ ಮುಸ್ಲಿಂ ಸಮುದಾಯದವರು ಕರಗವನ್ನು ಗೌರವದಿಂದ ಸ್ವಾಗತಿಸುತ್ತಾರೆ. ಇದು ಬೆಂಗಳೂರು ನಗರದ ಸಾಮರಸ್ಯ ಮತ್ತು ಸಹಬಾಳ್ವೆಯ ಸಂಕೇತ. 7 ಸಮಾಪ್ತಿ. ಇಮೋಷನಲ್ ಎಂಡಿಂಗ್. 13-15. ಸ್ನೇಹಿತರೆ, ಬೆಂಗಳೂರು ಕರಗ ಹಬ್ಬವು ಕೇವಲ ಒಂದು ಹಬ್ಬವಲ್ಲ. ಇದು ಒಂದು ಪೌರಾಣಿಕ ಕಥೆ, ಒಂದು ಸಂಸ್ಕೃತಿ ಮತ್ತು ಒಂದು ನಗರದ ಆತ್ಮ. ಸಾವಿರಾರು ವರ್ಷಗಳಿಂದ ಮುಂದುವರಿದಿರುವ ಈ ಪರಂಪರೆ ಇಂದಿಗೂ ಬೆಂಗಳೂರಿನ ಜನರ ಹೃದಯದಲ್ಲಿ ಜೀವಂತವಾಗಿದೆ.